ಗಡಿಯಲ್ಲಿ ಅಕ್ರಮದ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದ ಶಿವಮೊಗ್ಗದ ಬಿಎಸ್ಎಫ್ ಯೋಧ ಮಂಜುನಾಥ್ರನ್ನ ಸೇವೆಯಿಂದ ವಜಾಗೊಳಿಸಲಾಗಿದೆ. ಎಸ್ಎಸ್ಎಫ್ ಕೋರ್ಟ್ ಮಂಜುನಾಥ್ರನ್ನ ವಜಾಗೊಳಿಸಿ ಆದೇಶಿಸಿದೆ. ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ 181 ಬೆಟಾಲಿಯನ್ನ ಎಫ್ ಕಂಪನಿಯಲ್ಲಿ ಶಿವಮೊಗ್ಗದ ಮಂಜುನಾಥ್ ಕಾರ್ಯನಿರ್ವಹಿಸ್ತಾ ಇದ್ರು. ಈ ವೇಳೆ ಬಾಂಗ್ಲಾದೇಶದ ಗಡಿಯಲ್ಲಿ ಅಕ್ರಮವಾಗಿ ದನಗಳ ಸಾಗಾಟ ನಡೀತಾ ಇತ್ತು. ಈ ಅಕ್ರಮವನ್ನ ತಡೆಯೋದಕ್ಕೆ ಮಂಜುನಾಥ್ ಹೋರಾಟಕ್ಕೆ ಇಳಿದಿದ್ರು. ಅಲ್ಲದೆ ಮಂಜುನಾಥ್ ದಾಖಲೆ ಸಮೇತ ಮಾಧ್ಯಮಗಳಿಗೆ ಈ ಅಕ್ರಮದ ಬಗ್ಗೆ ಮಾಹಿತಿ ನೀಡಿದ್ರು. ಇದೇ ವೇಳೆ ಹಿರಿಯ ಅಧಿಕಾರಿಗಳು ತಮಗೆ ಹಿಂಸೆ ನೀಡುತ್ತಿದ್ದಾರೆ ಅನ್ನೋ ಆರೋಪವನ್ನ ಮಂಜುನಾಥ್ ಮಾಡಿದ್ರು. ಆದರೆ ಈಗ ಎಸ್ಎಸ್ಎಫ್ ಕೋರ್ಟ್ ಮಂಜುನಾಥ್ರನ್ನ ವಜಾಗೊಳಿಸಿ ಆದೇಶಿಸಿದೆ. ಭಾರತ ಮತ್ತು ಬಾಂಗ್ಲಾ ಗಡಿಯಲ್ಲಿ ಕೆಲವು ಅಕ್ರಮಗಳು ನಡೆದಿವೆ. ಇದರಿಂದ ಸಾಕಷ್ಟು ನೊಂದಿದ್ದೇನೆ ಅಂತ ಮಂಜುನಾಥ್ ಮಾಧ್ಯಮಗಳ ಎದುರು ದಾಖಲೆಯ ಸಮೇತ ಹಲವಾರು ಬಾರಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಅಲ್ಲದೆ 2008ರಿಂದಲೂ ಕೂಡ ಹಲವು ಅಧಿಕಾರಿಗಳಿಗೆ, ಇಲಾಖೆಗಳಿಗೆ ಈ ಕುರಿತು ಮನವಿಯನ್ನ ಕೂಡ ಸಲ್ಲಿಸಿದ್ರು. ಇಲ್ಲಿ ನಡೀತಾ ಇರುವಂತಹ ಅಕ್ರಮದ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಅಂತ. ಆದರೆ ಇದರಿಂದಾಗಿ ಈಗ ಮಂಜುನಾಥ್ ಅವರನ್ನ ವಜಾಗೊಳಿಸಿ ಆದೇಶವನ್ನ ನೀಡಲಾಗಿದೆ. ಪ್ರಮುಖವಾಗಿ ಕೆಲವೊಂದು ದಾಖಲೆಗಳನ್ನ ಮುಂದಿಟ್ಟು ಅಲ್ಲಿ ನಡೀತಾ ಇರುವಂತಹ ಅಕ್ರಮವನ್ನ ಮಂಜುನಾಥ್ ಬಯಲಿಗೆ ಎಳೆದಿದ್ರು. ಇಂತಹ ಅಕ್ರಮದಲ್ಲಿ ಹಲವಾರು ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೋದರ ಬಗ್ಗೆ ಮಂಜುನಾಥ್ ವಿಷಯವನ್ನ ಬಿಚ್ಚಿಟ್ಟಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಕಿರುಕುಳವನ್ನ ಕೂಡ ನೀಡಲಾಗಿತ್ತು, ಜೊತೆಗೆ ಪ್ರಾಣ ಭಯವನ್ನ ಕೂಡ ನೀಡಲಾಗಿತ್ತು ಅಂತ ಮಂಜುನಾಥ್ ಹೇಳಿದ್ರು. ಆದರೆ ಕ್ರಮಗಳನ್ನ ಕೂಡ ಯಾವುದೇ ಕೈಗೊಂಡಿರಲಿಲ್ಲ ಈ ವಿಷಯವಾಗಿ. ಆದರೆ ಈಗ ಎಸ್ಎಸ್ಎಫ್ ಕೋರ್ಟ್ ಅಧಿಕಾರಿಗಳೊಂದಿಗೆ ಅನುಚಿತವಾಗಿ ವರ್ತಿಸಿದ್ರು ಅನ್ನೋ ಕಾರಣವನ್ನ ನೀಡಿ ವಜಾಗೊಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ.